ಈ ಹುಬ್ಳಿ ಧಾರವಾಡ ಕಡೆ ಒಂದು ಗಾದೆ ಮಾತಿದೆ, ಪುಕ್ಷಟೆ ಸಿಕ್ಕಿದರೆ ಪೀನೈಲ್ ಕುಡಿತಾನೆ ಅಂತ. ಪುಕ್ಷಟೆ ಸಿಕ್ಕಿದರೆ ಪೀನೈಲ್ ಕುಡಿತಾನೆ ಅಂತ. ಈಗ ರಾಜ್ಯ ಸರ್ಕಾರ ಅಲ್ಲಿ ಪಾರ್ಕ್ ಇತ್ತಲ್ವಾ, ಪುಕ್ಷಟೆ ಅನಿಸ್ಬಿಡುತ್ತೆ ಅದಕ್ಕೆ, ಅದರಲ್ಲಿ ಒಂದು 5% ಕಿತ್ಕೊಂಡ್ಬಿಡೋಣ ಅಂತೇಳಿ ಪಾರ್ಕ್ಗಳನ್ನು ಕಿತ್ಕೋತಾ ಇದ್ದಾರೆ ರಾಜ್ಯ ಸರ್ಕಾರ. ಪಾರ್ಕ್ಗಳನ್ನು ಯಾವುದೇ ಕಾರಣಕ್ಕೂ ಅಂಥ ಒಂದು ಕಾನೂನು ಇರಲಿಲ್ಲ, ಅಂಥ ಕಾನೂನು ಕೂಡ ತರ್ತಾ ಇದ್ದಾರೆ. ರಾಜ್ಯದ ಸರ್ಕಾರಿ ಉದ್ಯಾನವನಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. 5% ಪಾರ್ಕ್ಗಳನ್ನು ಇತರೆ ಉದ್ದೇಶಗಳಿಗೆ ಬಳಸಲು ಅವಕಾಶ ಕಲ್ಪಿಸುವ ವಿಧೇಯಕ ಮಂಡನೆ ಆಗಿದೆ. ಸರ್ಕಾರದ ನಡೆ ವಿರುದ್ಧ ವಿಪಕ್ಷಗಳು ಕೆಂಡ ಕಾರ್ತಾ ಇದೆ, ಆದರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಆಲ್ರೆಡಿ ಅದು ಮಂಡನೆಯಾಗಿ ಇದೀಗ ಏನು ಸದನ ಅನಿರ್ದಿಷ್ಟಾವಧಿ ಮುಂದೂಡಲ್ಪಟ್ಟಿದೆ. ಆದರೆ ವೀಕ್ಷಕರೇ, ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಬೇಕು. ಆ ಪಾರ್ಕ್ ಅನ್ನೋದು ಕಾಂಗ್ರೆಸ್ನ ಪಿತ್ರಾರ್ಜಿತ ಆಸ್ತಿ ಅಲ್ಲ, BJPಯ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅದು ನಿಮ್ಮೆಲ್ಲರ ಪಿತ್ರಾರ್ಜಿತ ಆಸ್ತಿ, ನೆನಪಿರಲಿ. ಇದರ ಬಗ್ಗೆ ಒಂದು ರಿಪೋರ್ಟ್. ಪಾರ್ಕ್ ಜಾಗ ಮಾರಾಟಕ್ಕೆ ನಿಂತ ಕೈ ಸರ್ಕಾರ, ಚರ್ಚೆಯೇ ನಡೆಸದೆ ವಿಧೇಯಕ ಅಂಗೀಕಾರ. ತರಕಾರಿ 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 ಅಂತ ಮಾರಾಟಕ್ಕೆ ಬರೋರನ್ನ ಕಂಡಿದ್ದೇವೆ, ಖರೀದಿ ಮಾಡಿದ್ದೇವೆ. ಆದ್ರೆ ರಾಜ್ಯದಲ್ಲಿ ಇನ್ಮುಂದೆ ಪಾರ್ಕ್ 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 ಅಂತ ಸೇಲ್ ಶುರುವಾಗೋ ಸಾಧ್ಯತೆ ಇದೆ. ನಂಬ್ತಿರೋ ಬಿಡ್ತಿರೋ, ಕರ್ನಾಟಕದಲ್ಲಿ ಇನ್ಮುಂದೆ ಪಾರ್ಕ್ ಮಾರಾಟಕ್ಕೂ ಅನುಮತಿ ಸಿಕ್ಕಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ವಿಧೇಯಕ ಅಂಗೀಕಾರಗೊಂಡಿದೆ. ವಿಶೇಷ ಅಂದ್ರೆ ಯಾವುದೇ ಚರ್ಚೆ ಮಾಡಲೇ ಇಲ್ಲ. ಪಾರ್ಕ್ ಸೇಲ್ ಹಿಂದೆ ಅದಾನಿ ಕೈವಾಡ, ಕಬ್ಬನ್, ಲಾಲ್ಬಾಗ್, ಗೋವಿಂದ ಗೋವಿಂದ. ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕಲ್ಲಿ 5% ಜಾಗವನ್ನ ಇವತ್ತು ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು DK ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. DKಶಿ ಸರ್ಕಾರ ವಿಧಾನಸೌಧವನ್ನು ಮಾರುತ್ತೆ. ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ರೆ ಬಹುಶಃ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ವಿಧಾನಸೌಧವನ್ನು ಬೇಕಾದ್ರೂ ಮಾರು ಹೋಗ್ತಕ್ಕಂಥವ್ರು. ಅಗತ್ಯವಿದ್ದ ಕಡೆ ಮಾತ್ರ ಪಾರ್ಕ್ ಜಾಗ ಬಳಕೆ. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ. ಉದ್ಯಾನವನಗಳ 5% ಪ್ರದೇಶ ಬಳಸಲು ಅವಕಾಶ ಕಲ್ಪಿಸುವ ಕಾಯ್ದೆ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಅದರಲ್ಲೂ ಚರ್ಚೆ ನಡೆಸದೆ ವಿಧೇಯಕ ಪಾಸ್ ಮಾಡಿದ್ದಕ್ಕೆ ವಿಪಕ್ಷಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್. ಈ ಅದಾನಿದ ಕರ್ಮ ನೋಡ್ರಿ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದಾನಿ ವಿರುದ್ಧ ರಾಹುಲ್ ಗಾಂಧಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದರೆ ಇಲ್ಲಿ BJP ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಒಂದು ವಿಚಾರ ನೆನಪಿಟ್ಕೋಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂತಹ ಕಾಳಜಿ ಮತ್ತು ಅಪಾರವಾದಂಥ ನಂಬಿಕೆಯನ್ನು ಹೊಂದಿರುವಂಥ ಪಕ್ಷ ಅಂತ ಹೇಳಲಾಗುತ್ತೆ. ಮತ್ತು ಅದರ ಬಗೆಗೆ ಅದಕ್ಕೆ ಇರುವಂಥ ಒಂದು ಅಭಿಮಾನ ಗೊತ್ತಿರುವಂಥದ್ದೇ. ಆದರೆ ನೀವು ಹೇಳಿಕೆಯನ್ನು ಕೊಡುವಾಗ ಗೋವಿಂದ ಗೋವಿಂದ ಅಂದ್ರೇನ್ರಿ? ಅದರ ಅರ್ಥ ನೀವೇ ಹಿಂದೂ ಧರ್ಮದ ಪ್ರತಿನಿಧಿ ಅಂತ ಹೇಳಿಕೊಳ್ಳುವಂಥ ಪಕ್ಷದ ಅವರು ವಿರೋಧ ಪಕ್ಷದ ನಾಯಕನೇ ಹಿಂದೂ ಧರ್ಮವನ್ನು ಆ ರೀತಿ ಯಾಕೆ ಅವಹೇಳನ ಮಾಡ್ತೀರಿ? ಗೋವಿಂದ ಗೋವಿಂದ ಅಂದರೆ ಅದರ ಅರ್ಥ ಏನು? ಇದರ ಬಗ್ಗೆ ನೀವು ಪಾಠ ಮಾಡಿಸ್ಕೊಳ್ಬೇಕಾಗಿದೆ. ಪಾರ್ಕ್ ಫಾರ್ ಸೇಲ್, ರಾಜ್ಯದ ಸರ್ಕಾರಿ ಉದ್ಯಾನಗಳು ಮತ್ತು ಸಾರ್ವಜನಿಕ ಪಾರ್ಕ್ ಇವುಗಳನ್ನು ಸೇಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವತ್ತೂ ಇರಲಿಲ್ಲ ಸರ್, ಪಾರ್ಕನ್ನು ಮುಟ್ಟುವಂಗೆ ಇರಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಆದರೆ ಇವರು ಅದನ್ನು ಕೂಡ ಮಾರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ರಿಜ್ವಾನ್ ಅರ್ಷದ್ ಹೇಳ್ತಾರೆ, ಇಲ್ಲ 5% ಅದು ಒಳ್ಳೆಯ ಇದಕ್ಕೆ
ರೀ ಕಾಂಗ್ರೆಸ್ನ 138 MLAಗಳಿದಾರಲ್ಲ, ನೀವೊಂದು ಕೆಲಸ ಮಾಡಿ, ದುಡ್ಡಿನ ಕೊರತೆ ಉಂಟಾದಾಗ ಇಲ್ಲ ನಾವೆಲ್ಲರೂ ಕೂಡ ನಾವೇನು ಅಫಿಡವಿಟಲ್ಲಿ ಹೇಳಿದೀವಲ್ಲ ನಮ್ಮ ಆಸ್ತಿ ಇಷ್ಟಿದೆ ಅಂತೇಳಿ 5% ಕೊಡ್ತೀವಿ ಅಂತೇಳಿ. DK ಶಿವಕುಮಾರ್ ಬಳಿ 1,000 ಕೋಟಿ ಇದೆಯಲ್ಲ, 5% ಕೊಡಿ ಸ್ವಾಮಿ, 50 ಕೋಟಿ ಆಗುತ್ತೆ, ಕೊಡಿ. ನಾನೊಂದು 50 ಕೋಟಿ ಕೊಡ್ತಾ ಇದ್ದೀನಪ್ಪ ಅಂತ ಕೊಡಿ. ಅದಾಗಲ್ಲ. ಯಾರ್ಯಾರೋ ಕಷ್ಟಪಟ್ಟು ಉಳಿಸಿ ಬೆಳೆಸಿದಂತನ್ನ ನೀವು ತಿಂದು ನೀರು ಕುಡಿಯೋಕ್ಕೆ ಇದು ಬೇಕಾಗಿದೆಯಾ? ರಾಜ್ಯದ ಸರ್ಕಾರಿ ಉದ್ಯಾನವನಗಳು ಮತ್ತು ಸಾರ್ವಜನಿಕರ ಪಾರ್ಕ್ ವಿಸ್ತೀರ್ಣದ ಗರಿಷ್ಠ 5ರಷ್ಟು ಭಾಗ ಸಾರ್ವಜನಿಕರ ಉದ್ದೇಶಕ್ಕೆ ಬಳಕೆ. 5% ಭೂಮಿ ಮಾರಾಟ ಮಾಡಬಹುದಂತೆ, ಗುತ್ತಿಗೆ ಕೊಡುಗೆ ವಿನಿಮಯಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಾಟ್ ನಾನ್ ಸೆನ್ಸ್! ಮಾರಾಟ 5% ಭೂಮಿಯನ್ನು ಮಾರಾಟ ಮಾಡಬಹುದಂತೆ, ಗುತ್ತಿಗೆ ಕೊಡಬಹುದಂತೆ, ಕೊಡುಗೆ ಕೊಡಬಹುದಂತೆ, ವಿನಿಮಯಕ್ಕೆ ಅವಕಾಶ ಇದೆಯಂತೆ. ಅಂದರೆ ಈಗ ಕಬ್ಬನ್ ಪಾರ್ಕ್ 300 ಎಕರೆ ವಿಸ್ತೀರ್ಣದಲ್ಲಿದೆ. ಕಬ್ಬನ್ ಪಾರ್ಕ್ನ 15 ಎಕರೆ ಬಳಕೆ ಮಾಡ್ಕೋಬೋದು. ಲಾಲ್ಬಾಗ್ನ 240 ಎಕರೆ ವಿಸ್ತೀರ್ಣ ಹರಡಿಕೊಂಡಿದೆ. 12ರಿಂದ 13 ಎಕರೆ ಭೂಮಿಯನ್ನು ಸರ್ಕಾರ ಬಳಸ್ಕೊಳ್ಬೋದಂತೆ. ಬೆಂಗಳೂರಿನಲ್ಲಿ 1570ಕ್ಕೂ ಅಧಿಕ ದೊಡ್ಡ ಮತ್ತು ಚಿಕ್ಕ ಪಾರ್ಕ್ಗಳಿವೆ. ಎಲ್ಲ ಪಾರ್ಕ್ಗಳು ಸೇರಿದರೆ ಸರಿಸುಮಾರು 1,000 ಎಕರೆ ಆಗುತ್ತೆ. ಅಡಮಾನದಿಂದ ಪಾರ್ಕ್ ಜಾಗವನ್ನು ವರ್ಗಾಯಿಸಲು ಅವಕಾಶವನ್ನು ಕೊಡಲಾಗಿದೆ. ಈ ಜಾಗ ಕೇವಲ ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಪ್ರಾಧಿಕಾರಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು, ಸ್ಥಳೀಯ ಸಂಸ್ಥೆಗಳು ಬಳಸಬಹುದು ಅಂತ ಹೇಳಿದ್ದಾರೆ. ಕೇವಲ ಸಾರ್ವಜನಿಕ ಉಪಯುಕ್ತ ಯೋಜನೆಗಳಿಗೆ ಬಳಸಬಹುದು. ರಸ್ತೆ, ಸುರಂಗ ಸೇರಿದಂತೆ ಮೂಲಸೌಕರ್ಯ ಯೋಜನೆಗಳಿಗೆ ಪಾರ್ಕ್ ಬಳಕೆಯಾಗಬಹುದಂತೆ. ಕೊನೆಗೊಂದು ಹಾಕಿದ್ದಾರೆ, ಖಾಸಗಿ ರಿಯಲ್ ಎಸ್ಟೇಟ್ ವಾಣಿಜ್ಯ ಉದ್ದೇಶಗಳಿಗೆ ಅವಕಾಶ ಇಲ್ಲ ಅಂತೇಳಿ. ಆದರೆ ಒಂದು ನೆನಪಿಟ್ಕೊಳ್ಳಿ DK ಶಿವಕುಮಾರ್ ಅವರೇ, ನೀವು ಪ್ರತಿ ಸಲ ಹೇಳ್ತಾ ಇದ್ದೀರಲ್ಲ ಸಾಕ್ಷಿಗುಡ್ಡೆ ಅಂತೇಳಿ. ನಿಮ್ಮನ್ನು ಈ ಪಾರ್ಕ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಕ್ ಕಬಳಿಕೆ ಆರೋಪ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬರುತ್ತೆ DK ಶಿವಕುಮಾರ್ ಅವರೇ. ನೀವು ಹೇಳಿದ್ರಲ್ಲ ಸಾಕ್ಷಿಗುಡ್ಡೆ ಅಂತೇಳಿ, ಈ ಪಾರ್ಕನ್ನು ಯಾರು ತಿಂದ್ರಪ್ಪ ಅಂತ ಹೇಳಿದ್ರೆ ಅದನ್ನು DK ಶಿವಕುಮಾರ್ ತಿಂದ್ರಪ್ಪ ಅಂಥೇಳಿ ಮುಂದಿನ ತಲೆಮಾರು ನೆನಪಿಸ್ಕೊಳ್ಳುತ್ತೆ. ಈ ಸಾಕ್ಷಿಗುಡ್ಡೆಯನ್ನು ಮಾತ್ರ ನೀವು ಬಿಟ್ಟು ಹೋಗಬಾರ್ದು. ಇನ್ನು ಪಾರ್ಕ್ ಬಿಲ್ಗೆ ವಿರೋಧ ಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಯಿತು. ಅಷ್ಟು ಮಾಡಬಲ್ಲರು ಅವರಷ್ಟೇ, ವಿರೋಧ, ಧಿಕ್ಕಾರ. ಅದಕ್ಕಿಂತ ಬೆಲೆ ಏನು ಗೊತ್ತಿಲ್ಲ ಅವರಿಗೆ. 15 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ಯೋಜನೆಗಾಗಿ ಬಿಲ್. ನಿಮಗೆ ಇವತ್ತು ನೆನಪಾಗಿದ್ದ? ದೇವನಿಂದ ನೆನಪಾಗಬೇಕಿತ್ತಲ್ಲ. ಟನಲ್ ರೋಡ್ಗೆ ಕಾನೂನುಬದ್ಧ ರಕ್ಷಣೆ ನೀಡಲು ಈ ತಿದ್ದುಪಡಿ ಅಂತ ಅವ್ರು ಹೇಳ್ತಿರೋದು. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ಗೆ ಧಕ್ಕೆ ಆಗೋದು ಫಿಕ್ಸ್. ಬೆಂಗಳೂರಿನ ಶ್ವಾಸಕೋಶದಂತಿರುವ ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಲಾಲ್ಬಾಗ್ನ 6 ಎಕರೆ ಜಾಗ ತಾತ್ಕಾಲಿಕವಾಗಿ ವಶಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಲಾಲ್ಬಾಗ್ನ 1 ಎಕರೆ ಜಾಗ ಖಾಯಮಾಗಿ ವಶಕ್ಕೆ ಪಡೆಯಲು ತಂತ್ರಂತೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕಕ್ಕೆ ಪರಿಸರವಾದಿಗಳಿಂದ ಕೂಡ ಆಕ್ಷೇಪ ಇದೆ. BJPಗೆ ತಾಕತ್ತಿದ್ದರೆ ಈ ಸಬ್ಜೆಕ್ಟಲ್ಲಾದರೂ ಅಲ್ಲಿ ಪಾರ್ಕ್ ವಶಪಡಿಸ್ಕೊಳ್ಬಾರ್ದು ಅಂತೇಳಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿ, ಅಟ್ಲೀಸ್ಟ್ ಸಪೋರ್ಟ್ ಮಾಡ್ತೀವಿ ನಾವು. ಯಾಕೆಂದರೆ ಆ ಜಾಗ ಇದೆಯಲ್ಲ, ಪಾರ್ಕ್ ಇದೆಯಲ್ಲ, ಎಲ್ರಿಗೂ ಸೇರಿದಂಥ ವಿಚಾರ. ನೀವೊಂದು ಏನೋ ಅಧಿಕಾರ ಮುಗೀತು, ಮನೆಗೆ ಹೋಗೋಣ, ಮಲ್ಕೊಳ್ಳೋಣ. ಆಮೇಲೆ DK ಶಿವಕುಮಾರ್ ಅವರ ಮತ್ತೊಮ್ಮೆ ನಿಮ್ಮ ಸುರಂಗ ಮಾರ್ಗ ಯೋಜನೆ ಇರ್ಬೋದು, ದೊಡ್ಡ ಆಲೋಚನೆಗಳಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಪಾರ್ಕ್ನ 5% ಮಾರಾಟ ಮಾಡ್ಬೋದು, ಬಳಕೆ ಮಾಡ್ಕೋಬೋದು ಅನ್ನುವಂಥ ಈ ಯೋಜನೆ ಇದೆಯಲ್ಲ, ಅದು ನಿಮ್ಮ ಸರ್ಕಾರಕ್ಕೆ ಮತ್ತು ನಿಮಗೆ ಖಂಡಿತವಾಗಲೂ ಕಪ್ಪು ಚುಕ್ಕೆ. ಅದರಲ್ಲಿ ಎರಡು ಮಾತಿಲ್ಲ. ನೆಕ್ಸ್ಟ್.